ಹಲೋ ಫ್ರೆಂಡ್ಸ್, ಬಿಂದು ಕೇಸರಿ ನಂದನ ಬ್ಲಾಗ್ಸ್ಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ನಮ್ಮ ಮನೆ ಗಣೇಶ ಹಬ್ಬದ ವ್ಲಾಗ್ ಆಗ್ತಾ ಇದ್ದೀನಿ. ಅಂದರೆ ನಾವು ಗಣೇಶ ಕೂಡಿಸೋದಿಲ್ಲ, ತೋಟದಲ್ಲಿ ಹೋಗಿ ಪೂಜೆ ಮಾಡಿಕೊಂಡು ಬರ್ತೀವಿ. ಫುಲ್ಲು ವೀಡಿಯೋ ಹಿಡಿಯೋದಕ್ಕೂ ಕೂಡ ಆಗಲಿಲ್ಲ, ಬಿಕಾಸ್ ಗೊತ್ತಿರುತ್ತೆ ಹಬ್ಬ ಅಂದರೆ ಆ ಕೆಲಸ ಈ ಕೆಲಸ ಇರುತ್ತೆ. ಸೊ ವೀಡಿಯೋ ಮಾಡೋಕ್ಕೆ ಟೈಮೇ ಇರಲ್ಲ. ಸೊ ಆದಷ್ಟು ನನಗೆ ಪೂಜೆ ಎಲ್ಲ ಆದಮೇಲೆ ನನಗೆ ಸಿಕ್ಕಿರೋ ಟೈಮಲ್ಲಿ ಆದಷ್ಟು ಎಲ್ಲ ಕ್ಲಿಪ್ಪಿಂಗ್ಸ್ನು ಕೂಡ ಆ್ಯಡ್ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದೀನಿ. ಅಲ್ಲಿಗೂ ಬೆಳಿಗ್ಗೆ ಪೂಜೆ ಮಾಡ್ಕೊಂಡು ಹೋಗ್ತೀವಲ್ಲ ತೋಟಕ್ಕೆ, ಸೊ ಅದನ್ನು ನಾನು ವೀಡಿಯೋ ಶೂಟ್ ಮಾಡೋಕ್ಕಾಗಿಲ್ಲ. ಸೊ ಹಾಗಾಗಿ ತೋಟದಲ್ಲಿ ಹೋಗಿ ಏನೆಲ್ಲ ಪೂಜೆ ಮಾಡ್ತೀವಲ್ವ, ಸೊ ಅದನ್ನೆಲ್ಲನೂ ವೀಡಿಯೋ ಮಾಡ್ಕೊಂಡಿದ್ದೀನಿ. ಸೊ ಇನ್ನೊಂದು ಏನಂತಂದರೆ, ನಾನು ಲಾಸ್ಟ್ ಟೈಮ್ ಕೂಡ ಈ ವಿಡಿಯೋ ಅಪ್ಲೋಡ್ ಮಾಡಿದ್ದೆ. ಸೊ ಅದರಲ್ಲೇ ನಿಮಗೆಲ್ಲ ಗೊತ್ತಾಗಿರುತ್ತೆ ಆಲ್ಮೋಸ್ಟ್ ಯಾವ ರೀತಿ ಎಲ್ಲ ಪೂಜೆ ಮಾಡ್ತೀವಿ ನಾವು ಅಂತೇಳಿ. ಸೇಮ್ ಅದೇ ರೀತಿಯೇ ಇರುತ್ತೆ. ಪ್ರತಿ ಸಲವೂ ಏನು ಚೇಂಜಸ್ ಇರಲ್ಲ, ಕೆಲವೊಂದು ಮಾತ್ರ ಚೇಂಜಸ್ ಇರುತ್ತೆ. ಅಂದರೆ ನಾವು ಹಾಕ್ಕೊಂಡಿರೋ ಬಟ್ಟೆಗಳು ಅಥವಾ ದೇವರಿಗೆ ಉಡಿಸಿರೋ ಬಟ್ಟೆಗಳು ಈ ರೀತಿ ಅಷ್ಟೇ ಚೇಂಜಸ್ ಇರುತ್ತೆ. ಸ್ವಲ್ಪ ಅಂದರೆ ನೈವೇದ್ಯಕ್ಕೆ ಒಂದು ಸ್ವಲ್ಪ ಡಿಫ್ರೆಂಟ್ ಏನಾದ್ರು ಇರ್ಬೋದು. ಅದು ಬಿಟ್ಟರೆ ಪೂಜೆ ಎಲ್ಲನೂ ಸೇಮ್ ಅದೇ ರೀತಿಯೇ ಇರುತ್ತೆ. ನೀವು ಲಾಸ್ಟ್ ಇಯರ್ ವೀಡಿಯೋಸ್ ಕೂಡ ನೋಡಿದ್ರೆ ಸೇಮ್ ಇದೇ ರೀತಿಯೇ ಇರುತ್ತೆ, ಸ್ವಲ್ಪ ಡಿಫ್ರೆಂಟ್ ಅಷ್ಟೇ. ಸೊ ನಾನು ಕೂಡ ಈ ವಿಡಿಯೋದಲ್ಲಿ ಕಾಣಿಸ್ಕೊಳಕ್ಕಾಗಿಲ್ಲ, ಯಾರು ಕೂಡ ವಿಡಿಯೋ ಹಿಡಿಯೋರು ಇರಲೇ ಇಲ್ಲ. ಸೊ ಹಾಗಾಗಿ ನನಗೆ ಪೂಜೆ ಎಲ್ಲ ಆದಮೇಲೆ ಎಷ್ಟಾಗುತ್ತೋ ಅಷ್ಟು ವಿಡಿಯೋ ಇಟ್ಕೊಂಡಿದ್ದೀನಿ. ಸೊ ನೀವು ನೋಡಿ ಇಷ್ಟ ಆಗುತ್ತೆ. ಸೊ ನೋಡಿ, ಇದೇ ರೀತಿಯೇ ಮಂಟಪ ಎಲ್ಲ ಮಾಡಿಬಿಟ್ಟು, ಅಂದರೆ ಗರೆ ಒಳಗೆ ಎಲ್ಲ ಮಂಟಪ ಮಾಡಿಬಿಟ್ಟು ನಾವು ಈ ರೀತಿ ಪೂಜೆ ಮಾಡೋದು. ಒಂದು ಅಡಿಕೆ ಗಿಡಕ್ಕೆ ಮಾತ್ರ ನಾವು ಸ್ಯಾರಿ ಉಡಿಸೋದು. ಇನ್ನು ಗುಡಿಸ್ಲೊಳಗೆ ನಾಗಪ್ಪನ ಕಲ್ಲು ಇಟ್ಬಿಟ್ಟು ಅದಕ್ಕೆ ಏನು ಬೇಕು ಅಂದರೆ ಟವಲ್ಲು ಅಥವಾ ಪೂಜೆಗೆ ಏನೇನು ಬೇಕಲ್ಲ, ಸೊ ಅದನ್ನೆಲ್ಲನೂ ರೆಡಿ ಮಾಡಿಕೊಂಡು ತೋಟಕ್ಕೆ ಹೋಗಿ ತೊಗೊಂಡು ಹೋಗ್ತೀವಿ. ಅಲ್ಲಿ ಹೋಗಿ ಎಲ್ಲ ಪೂಜೆ ಮಾಡೋದು. ಸೊ ಅಲ್ಲೇನಾದರೂ ಮಳೆ ಬಂದಿಲ್ಲ, ವಾತಾವರಣ ಚೆನ್ನಾಗಿದೆ ಅಂತೇಳಿದರೆ ಅಲ್ಲೇ ಎಲ್ಲ ಊಟ ಮಾಡಿಕೊಂಡು ನಾವು ಮನೆಗೆ ಬರೋದು. ಸೊ ಒಂದು 3 hours 4 hours ಅಲ್ಲೇ ಕಳೆದ್ಬಿಟ್ಟು ಮನೆಗೆ ಬರ್ತೀವಿ. ಈ ಸತಿನೂ ಅಷ್ಟೇ, ಅಷ್ಟೊಂದು ವಾತಾವರಣ ಸ್ವಲ್ಪ ಬಿಸಿಲೇ ಇತ್ತು. ಹಾಗಾಗಿ ಅಲ್ಲೇ ಎಲ್ಲ ಊಟ ಮಾಡಿಕೊಂಡು ಬಂದ್ವಿ. ಸೊ ಮಳೆ ಬಂದು ಅಂತೇಳಿದರೆ ಸೀದಾ ಮನೆಗೆ ಬಂದುಬಿಟ್ಟು ಊಟ ಮಾಡೋದು. ಇಲ್ಲಾಂದರೆ ಅಲ್ಲೇ ಸ್ವಲ್ಪ ಟೈಮ್ ಪಾಸ್ ಮಾಡಿಬಿಟ್ಟು, ಚೆನ್ನಾಗಿರುತ್ತಲ್ಲ ವಾತಾವರಣ, ಹಾಗಾಗಿ ಅಲ್ಲೇ ಒಂದು ಸ್ವಲ್ಪ ಟೈಮ್ ಎಲ್ಲ ಸ್ಪೆಂಡ್ ಮಾಡಿಬಿಟ್ಟು ಬರ್ತೀವಿ. ಇದನ್ನು ನಾವು ಗಣಪತಿ ಹಬ್ಬದ ದಿನ ಮಾಡಲ್ಲ, ಅಂದರೆ 27th ಹಬ್ಬ ಇದ್ದಿದ್ದು, ನಾವು 26th ಈ ಪೂಜೆ ಮಾಡ್ಕೊಂಬಂದಿದ್ದು. ಸೊ ಪೂಜೆ ಎಲ್ಲ ಆಗಿ ಊಟ ಎಲ್ಲ ಆಗಿ ಸ್ವಲ್ಪ ರೆಸ್ಟ್ ಮಾಡೋದು. ಸೊ ಸಂಜೆ ಗೌರಮ್ಮನ ಗುಡಿಗೆ ಹೋಗಿ ಬರೋದು. ಸೊ ಲಾಸ್ಟ್ ಟೈಮ್ ಕೂಡ ನಿಮ್ಗೆ ಹೇಳಿದ್ದೆ. ಸೊ ಅದೇ ರೀತಿಯೇ ಗೌರಮ್ಮನ ಗುಡಿಗೆ ಹೋಗಿ ಬರ್ತೀವಿ. ಅದನ್ನು ಈ ವಿಡಿಯೋದಲ್ಲಿ ಆ್ಯಡ್ ಮಾಡಿಲ್ಲ ನಾನು, ಬಿಕಾಸ್ ಸಂಜೆ ಆಗೋಯಿತು. ಯಾರು ಕೂಡ ವೀಡಿಯೋ ಇರೋರೇ ಇಲ್ಲ ನಮ್ಮ ಮನೇಲಿ. ಎಲ್ಲ ನಾನೇ ಮಾಡ್ಕೊಬೇಕು, ನಾನೇ ವೀಡಿಯೋ ಹಿಡಿಬೇಕಲ್ವ, ಹಾಗಾಗಿ ಸ್ವಲ್ಪ ಕಷ್ಟ ಆಗುತ್ತೆ ಪ್ರತಿಯೊಂದೂ ಶೂಟ್ ಮಾಡೋದಕ್ಕೆ. ಸೊ ನನಗೆ ಎಷ್ಟಾಗುತ್ತೋ ಅಷ್ಟು ನಾನು ವೀಡಿಯೋ ಶೂಟ್ ಮಾಡಿದ್ದೀನಿ. ನೋಡ್ಬೋದು ನೀವು. ಅಂದರೆ ಲಾಸ್ಟ್ ಟೈಮ್ಗೂ ಈ ಟೈಮ್ಗೂ ಏನು ವ್ಯತ್ಯಾಸ ಇರಲ್ಲ. ಅಂದರೆ ಯಾವ ರೀತಿ ಪೂಜೆ ಮಾಡಿರ್ತೀವಿ, ಯಾವ ರೀತಿ ಗುಡ್ಲು ಮತ್ತು ಯಾವ ರೀತಿ ಸೀರೆ ಹೇಳಿದ್ನಲ್ಲ, ಸೊ ಇದಿಷ್ಟು ಚೇಂಜಸ್ ಇರುತ್ತೆ. ಸೊ ವಾತಾವರಣ ಕೂಡ ಈ ಸಲ ತುಂಬಾ ಚೆನ್ನಾಗಿತ್ತು. ಒಂದು ಸ್ವಲ್ಪನೂ ಕೂಡ ಸೊಳ್ಳೆ ಕೂಡ ಇರಲಿಲ್ಲ. ವಾತಾವರಣ ಸ್ವಲ್ಪ ತಂಪು ಗಾಳಿ ಬರ್ತಾಯಿತ್ತು, ತುಂಬ ಚೆನ್ನಾಗಿತ್ತು ವಾತಾವರಣ ಕೂಡ. ಈ ರೀತಿ ವಾತಾವರಣ ಇದ್ದರೆ ಪೂಜೆ ಮಾಡೋದಕ್ಕೂ ಕೂಡ ತುಂಬಾ ಖುಷಿ ಅನಿಸುತ್ತೆ. ಸ್ವಲ್ಪ ಜಾಸ್ತಿ ಮಳೆ ಬಂದುಬಿಡ್ತು ಪೂಜೆ ಮಾಡೋ ಟೈಮಲ್ಲಿ ಅಂತೇಳಿದರೆ ಒಂದು ಸ್ವಲ್ಪ ಗಜಿಬಿಜಿ ಆಗಿಬಿಡುತ್ತೆ. ಈ ಸತಿ ಅಂದರೆ ತುಂಬ ಚೆನ್ನಾಗಾಯಿತು ಪೂಜೆ. ಹಾಗೆ ನೀವೆಲ್ಲ ಯಾವ ರೀತಿ ಪೂಜೆ ಮಾಡಿದ್ರಿ, ಗಣೇಶ ಕೂಡಿಸಿದ್ರೋ ಇಲ್ಲೋ, ಸೊ ಅದೆಲ್ಲನೂ ನನಗೆ ಕಾಮೆಂಟ್ ಮೂಲಕ ತಿಳಿಸ್ಕೊಡಿ. ಸೊ ನಾನು ಕೂಡ ನಿಮ್ಮ ಕಾಮೆಂಟ್ಸ್ನ ಓದ್ತೀನಿ. ಸೊ ಈ ವಿಡಿಯೋ ತಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತೇಳಿ ಅಂದ್ಕೊಳ್ತಾ ಇದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆದಷ್ಟು ಬೇಗ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಹೋಗೋ ಹಾಗೆಲ್ಲ ಈ ಕಣ್ಣ ಮಾರೆಗೆ ನೆನಪಿನ ನಾಡಲ್ಲಿ ನಿಂದೇನೆ ಸರ್ಕಾರ. ನೀನು ಅಂದರೆ ತುಂಬಾನೇ ಉಪಕಾರ.